ಜಾತ್ರೆ ಹೋಗ್ತಾ ಇದೀವಿ. ಸೊ ಯಾರು ಜಾಸ್ತಿ ಐಟಮ್ ತಗೊಂಡ್ಬರ್ತಾರೆ ಅಂತ ನೀವೇ ನೋಡಿ. ಅದು 150 150 200 rupees ಚಾಲೆಂಜ್. ಏನೋ ಜಾತ್ರೆಯಲ್ಲಿ ಏನೂ ಕೊಡ್ತಲ್ಲ ಅಂತ ಏನೋ ಚಾಲೆಂಜ್ ಹಾಕೊಂಡು ಒಳ್ಳೆ ಗೊತ್ತಿಲ್ಲ. ನನ್ನನ್ನು ಏನೋ ಬಕ್ರ ಮಾಡೋ ಸ್ಕೆಚ್ ಹಾಕಿದ್ದಾಳೆ ಅಂತ. 30 rupees ಕೊಡ್ತೀರಾ? 10 ಕೊಡ್ತೀರಾ? ಸರಿಯಾಗಿ ನೀವು 10 rupees ಕೊಡಿ. ನನಗೆ ಬೇರೆ ಬಾರ್ಗೇನ್ ಮಾಡಕ್ ಬರಲ್ಲ ನನ್ನ ಹೆಂಡತಿ ತರ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸುಮಾರು ಹಾಲಿಡೇಸ್ ಇರೋದ್ರಿಂದ ಊರಿಗೆ ಬಂದಿದ್ದೀವಿ. ಸೊ ಇಲ್ಲಿ ಜಾತ್ರೆ ಇದೆ. ಸೊ ಜಾತ್ರೆಗೆ ಹೊರಟಿದ್ದೀವಿ. ಇವಾಗ ಜಾತ್ರೆಗೆ ಹೊರಡುವಾಗ ಒಂದು ಐಡಿಯಾ ಬಂತು, ಒಂದು ಗೇಮ್ ಆಡೋಣ ಅಂತ. ಸೊ ಒಂದು ಗೇಮ್ ಆಡ್ತಾ ಇದ್ದೀವಿ. ಆ ಗೇಮ್ ಏನಂತಂದರೆ 200 rupees ಚಾಲೆಂಜ್. 200 rupees ಜಾತ್ರೆ ಚಾಲೆಂಜ್. ಇವ್ರು ನನಗೆ 200 rupees ಕೊಡ್ತಾರೆ, ನಾನು ಇವ್ರಿಗೆ 200 rupees ಕೊಡ್ತೀನಿ. ಸೊ 200 rupeesಲ್ಲಿ ಯಾರು ಜಾಸ್ತಿ ಐಟಮ್ ತೊಗೊಂಬರ್ತಿದ್ದಾರೋ ಅವರು ವಿನ್ ಅಂತ. ಸೊ ಏನೋ ಚಾಲೆಂಜ್ ಗಿಲೆಂಜ್ ಅಂತ ಹೇಳ್ತಿದ್ದಾಳೆ. ಏನೋ ನನ್ನ ಬಕ್ರ ಮಾಡೋ ಚಾನ್ಸ್ ಇದೆ ಯಾಕೋ. ಸರಿ ನೋಡೋಣ ಏನು ಚಾಲೆಂಜ್ ಅಂತ. ಸ್ವಲ್ಪ ಎಕ್ಸೈಟ್ ಆಗಿದ್ದೀನಿ ನಾನು, ಏನು ಚಾಲೆಂಜ್ ಅಂತ. ಸೊ ನೋಡೋಣ, ಬನ್ನಿ ಹೋಗೋಣ. ನೋಡಿ ಜಾತ್ರೆ ಹೋಗ್ತಾ ಇದ್ದೀವಿ. ಏನು ಚಾಲೆಂಜ್ ಗೊತ್ತಿಲ್ಲ. ನೀವು ಯಾರಿಗೆ ಸಪೋರ್ಟ್ ಮಾಡ್ತಾರೆ? ನಾನು ಸಪೋರ್ಟ್ ಮಾಡ್ತಾರೆ, ಇವ್ರಿಗೆ ಸಪೋರ್ಟ್ ಮಾಡ್ತಾರೆ. ನೋಡಿ ಜಾತ್ರೆ ಇದೆ, ಬರೀ 200 rupees ಏನು ಅದರಲ್ಲಿ ಏನೋ ಜಾತ್ರೆಯಲ್ಲಿ ಏನೂ ಕೊಡ್ತಲ್ಲ ಅಂತ ಏನೋ ಚಾಲೆಂಜ್ ಹಾಕೊಂಡು ಒಳ್ಳೆ ಏನು ಮಾಡ್ತಾಳೆ ಗೊತ್ತಿಲ್ಲ. ನೋಡೋಣ ಬನ್ನಿ. ಸೊ ಜಾತ್ರೆಲಿ ಇದೀವಿ ಇವಾಗ. ಊರಲ್ಲಿ ಮಾತ್ರ ಹೆವಿ ಬಿಸಿಲು ರೀ. ಬಿಸಿಲೆಲ್ಲ ಜಾತ್ರೆಗೆ ಬಂದಿದ್ದೀವಿ. 200 rupees ನಾನು ಕೃಷ್ಣಮೂರ್ತಿ ಅವರಿಗೆ ಕೊಡ್ತಾ ಇದ್ದೀನಿ. 200 rupees ಜಾತ್ರೆ ಚಾಲೆಂಜ್. ಓಕೆ, ಸೊ ನಾನು ಕೂಡ 200 rupees ಕೊಡ್ತಾ ಇದ್ದೀನಿ. 200 rupees ಜಾತ್ರೆ ಚಾಲೆಂಜ್. ಸೊ ನೋಡೋಣ ಏನೇನು ಸಿಗುತ್ತೆ ಅಂತ. ಸೊ ಯಾರು ಜಾಸ್ತಿ ಐಟಮ್ ತೊಗೊಂಬರ್ತಾರೆ ಅಂತ ನೀವೇ ನೋಡಿ. $50 ಕೊಡಲ್ವಾ? ಬರುತ್ತೆ ಕೊಡಿ 50 rupeesಗೆ. ಓ 150 ಅಂತೆ, 50 ಕೊಡಲ್ಲ ಅಂತಿದ್ದಾರೆ. ಸರಿ ಬೇಡ ಬಿಡಿ, ನೆಕ್ಸ್ಟ್ ಅಂಗಡಿ ಹೋಗ್ತೀನಿ. ಇದಕ್ಕೆ 60 30 rupees ಕೊಡ್ತೀರಾ? 30 rupees ಕೊಡಿ, ಬರುತ್ತೆ. ಎಷ್ಟಿದೆ ಬೇಡ? 150. ಸೇಮ್ 150. ಎಷ್ಟಿದೆ? 20. ಸೊ ನಮ್ಮ ಬಜೆಟಲ್ಲಿ ಬರ್ತಾ ಇದೆ. ಇದು ನೇಲ್ ಪಾಲಿಶ್ ರಿಮೂವರ್ ಎಷ್ಟು? ಇದು 30. ಇವಾಗ ಕೊಡಿ.
10 ಕೊಡ್ತೀರಾ? ಇಲ್ಲ ಅಕ್ಕ ಬರಲ್ಲ. ಕಿತ್ತೋಗಿದೆ, ಬೇರೆ ಪ್ಲಾಸ್ಟಿಕ್ ಬೇರೆ. ನನ್ನ ಮಗಳು 2 ಗಂಟೆ ಹಾಳು ಮಾಡ್ಕೊಂಡು ಸರಿ ಅಕ್ಕ ನೀವು 10 ರೂಪೀಸೇ ಕೊಡಿ ಆಯ್ತು. ಸರ 80 ರುಪೀಸ್. ಬಳೆ ಇದು ಕೂತಿರೋದು ಹೌದಾ? 100 ರುಪೀಸ್. ನಮ್ಮ ಬಜೆಟಿಗೆ ಬರಲ್ಲ. ಇಷ್ಟು ಐಟಮ್ ತೊಗೊಂಡಿದ್ದೀನಿ, ಒಂದು 80 ರುಪೀಸ್ ಮಾತ್ರ ಇದೆ. ಸೊ ಏನು ತೊಗೊಳೋದು ಗೊತ್ತಾಗ್ತಿಲ್ಲ. ಸಖತ್ ಬಿಸಿಲು ಬೇರೆ ಇದೆ. ಎಲ್ಲದು 100 ರುಪೀಸ್ 100 ರುಪೀಸ್ ಅಂತಿದ್ದಾರೆ. ಕಡಿಮೆಗೆ ಯಾವುದು ಸಿಗ್ತಾಯಿದೆ. ಬಟ್ 80 ರುಪೀಸ್ ಇದೆ, ಅದು ತೊಗೊಳ್ಳೋಣ ಬನ್ನಿ. ಇಲ್ಲಿಗೆ ಕರೆಕ್ಟ್ 200 ರುಪೀಸ್ ಕ್ಲೋಸ್ ಆಯಿತು. ಎಲ್ಲದು 20 ಈಚ್. ನನಗೆ ಯಾವುದು ಬೇಡ ಅನ್ಸುತ್ತೆ. ನಮ್ಮ ವೈಫ್ಗೆ ಮಕ್ಕಳಿಗೆ ತಗೊಂಡ್ರೆ ಚೆನ್ನಾಗಿರುತ್ತೆ. ಓಕೆ ನೋಡೋಣ ಬನ್ನಿ. ಏನ್ರಿ ಎಲ್ಲ ಅವರು ಒಂದಕ್ಕೆ 100 ರೂಪಾಯಿ ಅಂತ ಇದೆ. ಏನು ತಗೊಳ್ಳೋದು ಏನು 200 ರೂಪಾಯಿದಲ್ಲಿ. ನನಗೆ ಬೇರೆ ಬಾರ್ಗೇನ್ ಮಾಡಕ್ ಬರಲ್ಲ, ನನ್ನ ಹೆಂಡತಿ ಥರ. ಅದೇನು ತಗೊಳ್ಳೋದು ಏನು 90 ರೂಪಾಯಿ 80 ರೂಪಾಯಿ ಇದನ್ನು ತಗೊಂಡಿದ್ದೀನಿ. ನಮ್ಮ ವೈಫ್ಗೆ ಗಿಫ್ಟ್ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸರಿ ನೋಡೋಣ ಬನ್ನಿ ಇನ್ನೂ ಎಷ್ಟೆಷ್ಟು ತಗೋಬೋದು ಅಂತ. ಎರಡು ಐಟಮ್ ತೊಗೊಂಡಿದ್ದೀನಿ, ಹೆಂಡತಿಗೆ ಮಗನಿಗೆ. ಸೊ ಸಖತ್ ಬಿಸಿಲಿದೆ. ಬಿಸಿಲಿಂದ ಇವಾಗ ಮನೆಗೆ ಬಂದು ಜಾತ್ರೆ ಮುಗಿಸ್ಕೊಂಡು ಈ ಬಿಸಿಲಲ್ಲಿ ಜಾತ್ರೆನೂ ಬೇಡ, ಯಾವ ಫುಡ್ ಚಾಲೆಂಜು ಬೇಡ ಅನ್ಸ್ಬಿಟ್ಟು ಸಖತ್ ಬಿಸಿಲಿದೆ. ಇವಾಗ ಜಸ್ಟ್ ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಗಿಫ್ಟ್ ತಗೊಬಂದ್ಯಾ? ಹಾಂ, ತಗೊಂಡು ಬಂದಿದ್ದೀವಿ. ಗಿಫ್ಟ್ ತೋರಿಸು ನೋಡೋಣ. ನೀವೇ ತೋರಿಸಿ ಫಸ್ಟ್. ಲೇಡೀಸ್ ಫಸ್ಟ್ ತಾನೇ. ಓಕೆ, ಸೊ ನಾನು 200 ರುಪೀಸಲ್ಲಿ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಬಟ್ ಅವ್ರಿಗಿಂತ ನಾನೇ ಜಾಸ್ತಿ ತೊಗೊಂಡು ಬಂದಿದ್ದೀನಿ. ಈ ಸರಿ ವಿನ್ ಆಗೋದು ನಾನೇ ತೋರಿಸ್ತೀನಿ. ಫಸ್ಟು ಕಾಂಬೋ, ಇದು 10 ರುಪೀಸ್. ನೆಕ್ಸ್ಟು ಬಳೆ 30 ರುಪೀಸ್. ಹೇರ್ ಕ್ಲಿಪ್ ಇದು 20 ರುಪೀಸ್. ಇದು ಇನ್ನೂ ಒಂದು ಹೇರ್ ಕ್ಲಿಪ್, ಇದು 30 ರುಪೀಸ್. ಇದು ನೈಲ್ ಪಾಲಿಶ್ ರಿಮೂವರ್, ಸೊ ಇದು ಕೂಡ 30 ರುಪೀಸ್. ನೆಕ್ಸ್ಟು ಸೊ ಅಗೇನ್ ಹೇರ್ ಕ್ಲಿಪ್. ಸೊ ಚೆನ್ನಾಗಿದೆ ಅಲ್ಲ, ಕ್ಯೂಟ್ ಆಗಿದೆ ನೋಡಿ. ಸೊ ಇದಕ್ಕೂ ಕೂಡ 20 ರುಪೀಸ್. ಸೊ ಅಗೇನ್ ಸೈಡ್ ಕ್ಲಿಪ್, ಇದಕ್ಕೂ ಕೂಡ 20 ರುಪೀಸ್. ಸೊ ಅಗೇನ್
ಸೈಡ್ ಕ್ಲಿಪ್. ಸೊ ಇದು ಕೂಡ 20 ರುಪೀಸ್. ಅಷ್ಟು ನೈಲ್ ಪಾಲಿಶ್ ಇದು ಕೂಡ 20 ರುಪೀಸ್. ಸೊ 1 2 3 4 5 6 7 8 9 ಐಟಮ್ ನಾನು ತೊಗೊಂಡು ಬಂದಿದ್ದೀನಿ. ಇದು 200 ರುಪೀಸ್ ಚಾಲೆಂಜಲ್ಲಿ ನಾನು ಈ 9 ಐಟಮ್ಸ್ ತೊಗೊಂಡು ಬಂದಿದ್ದೀನಿ. ಎಷ್ಟು ಐಟಮ್ ತೊಗೊಂಡು ಬಂದಿದ್ದೀರಾ? ಸೊ 9 ಐಟಮ್ ತೊಗೊಬಂದಿದ್ಯಾ? ಯಾಕೋ ನೀನೇ ಗೆಲ್ತಿ ಅನ್ನಿಸ್ತಾ ಇದೆ. ನನ್ನ ಫಸ್ಟ್ ಐಟಮ್ ಬಂದುಬಿಟ್ಟು ಇದು. ಸೊ ಇದು 100 ರುಪೀಸು. ಇದು ನಿನಗೋಸ್ಕರ ತಂದಿರೋದು, ಓಕೆನಾ? ಸೆಕೆಂಡ್ ಐಟಮ್ ಬಂದುಬಿಟ್ಟು ಬಾಲು. ಸೊ ಪ್ರಣೀತ್ಗೆ ಇದು 50 ರುಪೀಸ್, ಓಕೆನಾ? ಇದು ಮಗನಿಗೋಸ್ಕರ ತಂದಿರೋದು. ಸೊ ಇನ್ನೊಂದು ಸರ್ಪ್ರೈಸ್ ಆಗಿದೆ. ಅಲ್ಲಿ ಸರ ತಗೊಳಕ್ಕೆ ನೋಡಿದೆ, ಬಟ್ ಸರ ತಂದಿಲ್ಲ. ನನ್ನ ಮಗಳಿಗೆ ಬೇರೆನೇ ತಗೊಂಡಿದ್ದೀನಿ. ಸೊ ಅವಳು ತುಂಬ ಇಷ್ಟಪಡ್ತಾಳೆ ಈ ಥರ ಬೊಂಬೆನ. ಸೊ ಇದು ಕೂಡ 50 ರುಪೀಸು. ಸೊ 200 ರುಪೀಸ್ ಆಯಿತು ನಾನು ತೊಗೊಂಡಿರೋದು. ಸೊ ನಾನು ಎಲ್ಲದನ್ನೂ ಫ್ಯಾಮಿಲಿಗೋಸ್ಕರ ತೊಗೊಂಡಿದ್ದೆ. 9 ಐಟಮ್ ತೊಗೊಂಡ್ಬಂದಿದ್ದೀನಿ. ಇವರು 3 ಐಟಮ್ ಮಾತ್ರ ತೊಗೊಂಡ್ಬಂದಿದ್ದಾರೆ. ಸೊ ಯಾರು ವಿನ್ ಆಗಿದ್ದಾರೆ ಅಂತ ನೀವೇ ಗೈಸ್ ಇದ್ರಲ್ಲಿ ಒಂದು ಅಬ್ಸರ್ವ್ ಮಾಡಿ. ಸೊ ಇವಳು 9 ಐಟಮ್ಸ್ ಅಂತ ತೊಗೊಂಬಂದಿದ್ದಾಳಲ್ಲ, ಅದೆಲ್ಲದು ಅವಳಿಗೋಸ್ಕರ ತೊಗೊಂಡಿರೋದು. ಬಟ್ ನಾನು ನೋಡಿ 200 ರುಪೀಸಲ್ಲಿ ನನ್ನ ಫ್ಯಾಮಿಲಿಗೋಸ್ಕರ ತೊಗೊಂಡಿದ್ದೀನಿ. ಅವಳಿಗೆ ಮತ್ತು ನನ್ನ ಮಕ್ಕಳಿಗೆ ತೊಗೊಂಡಿದ್ದೀನಿ. ಸೊ ನಂದು ಕಡಿಮೆ ಐಟಮ್ಸ್ ಇರ್ಬೋದು, ಅವ್ಳು 9 ಐಟಮ್ಸ್ ಇರ್ಬೋದು, ಒಂದು 3 ಐಟಮ್ಸ್ ಓನ್ಲಿ ಇರ್ಬೋದು. ಆದರೆ ನಾನು ಫ್ಯಾಮಿಲಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿದ್ದೀನಿ. ಸೊ ಯಾರು ವಿನ್ನು ಅಂತ ನೀವೇ ಕಮೆಂಟ್ ಮಾಡಿ. ನಾನು 9 ಐಟಮ್ ತಗೊಂಡ್ಬಂದಿದ್ದೀನಿ. ಬಟ್ ಫಸ್ಟ್ ಚಾಲೆಂಜ್ ಏನಿತ್ತಂದ್ರೆ 200 ರುಪೀಸಲ್ಲಿ ಯಾರು ಜಾಸ್ತಿ ಐಟಮ್ ತೊಗೊಂಡ್ಬರ್ತಿದ್ದಾರೆ ಅಂತ. ಬಟ್ ನಾನು ಜಾಸ್ತಿ ಐಟಮ್ ತೊಗೊಂಡ್ಬಂದಿದ್ದೀನಿ, ನಾನೇ ವಿನ್. ಏನು ಲೇಡೀಸ್ ಅಲ್ವಾ, ಸೊ ತುಂಬ ಬಾರ್ಗೇನ್ ಮಾಡ್ತಾರೆ. ಬಟ್ ನಮ್ಗೆ ಬಾರ್ಗೇನ್ ಮಾಡಕ್ ಬರಲ್ಲ. ಬಟ್ ಇರೋದ್ರಲ್ಲೇ ಯಾರು ರಿಯಲ್ ಆಗಿ ವಿನ್ ಅಂತ ನೀವೇ ಕಮೆಂಟ್ ಮಾಡಿ. ನಾನೇ ವಿನ್. ಓಕೆ, ಬಾಯ್ ಬಾಯ್.